ಪರಿಷತ್ ಗೆಲುವಿಗಾಗಿ ಶಾಸಕರಿಂದ ಓಟ್ ಮಹಾಯುದ್ಧ ಆರಂಭ ಆಗಿದೆ. ಬಿಜೆಪಿಯ 61 ಶಾಸಕರಿಂದ ವೋಟಿಂಗ್ ನಡೀತಾ ಇದೆ. ಈಗಾಗಲೇ ಕಂಪ್ಲೀಟ್ ಆಗಿದೆ. 61 ಶಾಸಕರು ವೋಟಿಂಗ್ ಮಾಡಿದ್ದಾರೆ. 63 ಶಾಸಕರ ಪೈಕಿ ಈಗಾಗಲೇ 61 ಶಾಸಕರು ತಮ್ಮ ವೋಟನ್ನ ಚಲಾಯಿಸಿದ್ದಾರೆ. ಬಿಜೆಪಿಯ 2 ಶಾಸಕರಿಂದ ಮಾತ್ರ ಈಗ ಮತದಾನ ಬಾಕಿ ಉಳಿದಿರುವಂಥದ್ದು. ಇಲ್ಲಿ ಪ್ಲಾನ್ ತಕ್ಕಂತೆ ಬಿಜೆಪಿಯ 2 ಅಭ್ಯರ್ಥಿಗಳು ಅಂತೂ ಗೆಲ್ಲೋದು ಫಿಕ್ಸ್. ಉಳಿದಿರುವಂಥ ಅಭ್ಯರ್ಥಿಗಳನ್ನು ಬೇರೆ ಕಡೆಗೆ ಅಂದರೆ JDSಗೆ ಬಿಟ್ಕೊಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿಯ ತನಕ ಬೆಳಗ್ಗೆ 9 ಗಂಟೆಯಿಂದ ಪರಿಷತ್ ಚುನಾವಣೆ ಆರಂಭ ಆಗಿದೆ. ಇಲ್ಲಿ ಪರಿಷತ್ ಗೆಲುವಿಗಾಗಿ ಶಾಸಕರಿಂದ ನಡೀತಾ ಇರುವಂಥ ವೋಟ್ ಮಹಾಯುದ್ಧ ಇದು. ಬಿಜೆಪಿಯ 61 ಶಾಸಕರಿಂದ ವೋಟಿಂಗ್ ಆಗಿದೆ. 63 ಶಾಸಕರ ಪೈಕಿ ಈಗಾಗಲೇ 61 ಶಾಸಕರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಸೊ ಬಿಜೆಪಿಯ 2 ಶಾಸಕರಿಂದ ಮಾತ್ರ ಮತ ಬಾಕಿ ಉಳಿದಿರುವಂಥದ್ದು. ಅಂದರೆ ಸಮಯ ಇದೆ, ಸಂಜೆ 4 ಗಂಟೆಯ ತನಕ ಟೈಮ್ ಇರೋದ್ರಿಂದಾಗಿ ಅಲ್ಲಿಯ ತನಕ ಸಮಯ ಇದೆ. ಹಾಗಾಗಿ ಅಷ್ಟರೊಳಗಡೆ ತಮ್ಮ ಹಕ್ಕನ್ನು ಚಲಾಯಿಸಬಹುದು. ಬಟ್ ನೀವು ಇಬ್ಬರು ಯಾವಾಗ ಬಂದು ತಮ್ಮ ವೋಟಿಂಗನ್ನು ಮಾಡ್ತಾರೆ ಅನ್ನುವಂಥ ಕುತೂಹಲ ಪ್ಲಾನ್ ತಕ್ಕಂತೆ ಆಗಿದೆ. ಇಲ್ಲಿಯ ತನಕ ಬಿಜೆಪಿಯಿಂದ 30 ಶಾಸಕರು ಒಬ್ಬೊಬ್ಬ ಅಭ್ಯರ್ಥಿಯನ್ನು ಮತವನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆ ಲೆಕ್ಕಾಚಾರದ ಪ್ರಕಾರದಂತೆ ಇಲ್ಲಿಯ ತನಕ ಆಗಿದೆ. ಈಗಾಗಲೇ 60 ಜನ ಅಂದರೆ ಆಲ್ಮೋಸ್ಟ್ ಆಲ್ 61 ಶಾಸಕರಿಂದ ಆಗಿರೋದ್ರಿಂದಾಗಿ ಬಿಜೆಪಿ ಸಮಸ್ಯೆ ಇಲ್ಲ. ಈಗ ಉಳಿದವರು ಏನಿದ್ರು ಕೂಡ ಹೆಚ್ಚುವರಿಯಾಗಿ ಅದು JDSಗೆ ಬಿಟ್ಕೊಡುವಂಥ ಸಾಧ್ಯತೆ ಇರುತ್ತೆ. ಯಾಕೆ 28 ಅವಶ್ಯಕತೆ ಇದ್ದರೂ ಕೂಡ 30 ಜನರ ಬೆಂಬಲ ಅಂದರೆ ಶಾಸಕರ ಬೆಂಬಲ ಯಾಕಿತ್ತು ಅಂತ ಹೇಳಿದ್ರೆ, ಮಧ್ಯದಲ್ಲಿ ಯಾರಾದರೂ ಕ್ರಾಸಿಂಗ್ ವೋಟಿಂಗ್ ಮಾಡಿದ್ರೆ ಸಮಸ್ಯೆ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಇಬ್ಬಿಬ್ಬರನ್ನು ಎಕ್ಸ್ಟ್ರಾ ಇಟ್ಟಿದ್ರು. ಸೊ ಹಂಗಾಗಿ ಒಬ್ಬ ಅಭ್ಯರ್ಥಿಗೆ 30 ಶಾಸಕರು ಮತದಾನವನ್ನು ಮಾಡಿದ್ದಾರೆ. ಈಗಾಗಲೇ 61 ಶಾಸಕರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇನ್ನು ಬಿಜೆಪಿಯ 2 ಶಾಸಕರಿಂದ ಮಾತ್ರ ಮತದಾನ ಬಾಕಿ ಉಳಿದಿರುವಂಥ ಹಿನ್ನೆಲೆಯಲ್ಲಿ ಅವರು ಯಾವಾಗ ಬಂದು ವೋಟಿಂಗ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಅವರ ನಡೆ ಏನು, ಯಾರಿಗೆ ಅವರ ವೋಟಿಂಗ್ ಇರುತ್ತೆ ಅನ್ನೋದು. ಬಟ್ ಬಿಜೆಪಿಗೆ ಈಗ ಸಮಸ್ಯೆ ಇಲ್ಲ. ಆಮೇಲೆ JDSಗೂ ಕೂಡ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಕೂಡ ಇಲ್ಲ. ಭಾಳ ಕಷ್ಟ ಇದೆ JDS ಅಭ್ಯರ್ಥಿ ಗೆಲ್ಲೋದು. ಸೊ ಇಲ್ಲಿ ಬಿಜೆಪಿ ಅಂತ ಬಂದಾಗ ಬೆಳಗ್ಗೆ 9 ಗಂಟೆಯಿಂದ ಮತದಾನ ಆರಂಭ ಆಗಿದೆ. ಇಲ್ಲಿಯ ತನಕ ಬಿಜೆಪಿಯ 61 ಶಾಸಕರಿಂದ ಮತದಾನ ಆಗಿದೆ. 63 ಶಾಸಕರ ಪೈಕಿ ಈಗಾಗಲೇ 61 ಶಾಸಕರು ತಮ್ಮ ವೋಟಿಂಗನ್ನು ಚಲಾಯಿಸಿದ್ದಾರೆ. ಇನ್ನಿಬ್ಬರು ಕೂಡ ಬಾಕಿ ಇದ್ದಾರೆ. ಬಿಜೆಪಿಗೆ ಬಂದರೂ ಅಷ್ಟೇ, ಬರಲಿಲ್ಲ ಅಂದರೂ ಅಷ್ಟೇ, ಏನು ಮ್ಯಾಟ್ರ್ ಆಗೋದಿಲ್ಲ. ಒಟ್ಟಿನಲ್ಲಿ ಬರ್ತಾರೆ, ಯಾಕಂದರೆ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಬೇಕಾಗತ್ತೆ. ಹಂಗಾಗಿ ಇನ್ನಿಬ್ಬರು ಬಂದು ತಮ್ಮ ಹಕ್ಕನ್ನು ಅಥವಾ ತಮ್ಮ ಮತವನ್ನು ಹಾಕುವಂಥ ಸಾಧ್ಯತೆ ಇದೆ. ಪರಿಷತ್ ಗೆಲುವಿಗಾಗಿ ನಡೀತಾ ಇರುವಂಥ ವೋಟ್ ಮಹಾಯುದ್ಧ ಇದು. 7 ಸ್ಥಾನಗಳಿಗಾಗಿ ನಡೀತಾ ಇರುವಂಥ ಪೈಪೋಟಿ.